ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಯುವತಿಯ ದೇಹದ 30ಕ್ಕೂ ಹೆಚ್ಚು ಪೀಸ್ಗಳು ಈಗ ಪತ್ತೆಯಾಗಿದೆ. ಜಯರಾಮ್ ಅನ್ನುವವರಿಗೆ ಸೇರಿದಂಥ ಕಟ್ಟಡದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಟ್ಟಡದ 3ನೇ ಮಹಡಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಯುವತಿಯ ದೇಹದ 30ಕ್ಕೂ ಹೆಚ್ಚು ಪೀಸ್ಗಳು ಪತ್ತೆಯಾಗಿರುವಂಥದ್ದು. ಸೈಲೆಂಟ್ ಪ್ಲೀಸ್. ಮಾತಾಡಬೇಡಿ ಸರ್. ಹೇಳಿ ಸರ್. ನೀವು ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ. ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು. ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ. ಆಮೇಲೆ ಡಾಗ್ ಸ್ಕ್ವಾಡು, ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ದೀವಿ. FSL ಟೀಮ್ ಬರ್ತಾ ಇದ್ದಾರೆ. ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಸರ್, ಅಂದರೆ ಐಡೆಂಟಿಫಿಕೇಶನ್ ಆಯಿತಾ? ಯುವತಿ ಅಥವಾ ಮಹಿಳೆ ಯಾವ ಊರವರು, ಎಲ್ಲಿಯವರು? ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ಸೊ ಈಗ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂಥ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನಾಯ್ತಾ ಅಂತ? ಈಗ ಪೊಲೀಸ್ನವ್ರು ಬಂದು ಒಂದು 20 ನಿಮಿಷ ಆಯಿತು. ಸೊ ತನಿಖೆ ಆಗ್ತಾ ಇದೆ. ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಷನ್ ಎಲ್ಲ. ಎಲ್ಲಿ ಅವಳು ಏನು ಡೀಟೇಲ್ಸ್ ಕೊಡ್ತೀವಿ. ಸಿಕ್ಕಿರುವಂಥ ಡೀಟೇಲ್ಸ್ ಸರ್. ಎಲ್ಲಿ, ಆಕೆ ಎಷ್ಟು ದಿನದಿಂದ? ಇಲ್ಲ, ಅವರು ಇಲ್ಲಿಯವರೇ, ಬಟ್ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು. ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಸಂಬಂಧಿಕರಿಗೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. ಸರ್, ಮನೆ ಮಾಲೀಕರು ಯಾರು ಅಂತ ಪರಿಶೀಲನೆ ಮಾಡಿದಾಗ ಸ್ಪಾಟಿಗೆ ಹೋಗಿ ನೋಡಿದಾಗ ಸರ್ ಬಾಡಿ ಯಾವ ಕಂಡೀಷನ್ ಇದೆ ಸರ್? ಇಲ್ಲ, ಆಮೇಲೆ ಹೇಳ್ತೀವಿ. ರೈಟ್. ಭಾವನಾ, ಇದಿಷ್ಟು ಸತೀಶ್ ಕುಮಾರ್ ಮೃತದೇಹವನ್ನು 30ಕ್ಕೂ ಹೆಚ್ಚು ಪೀಸ್ಗಳನ್ನಾಗಿ ಮಾಡಿ ಇಡಲಾಗಿದೆ ಅನ್ನೋ ಮಾಹಿತಿ. ಈಗ ಅಡಿಷನಲ್ ಕಮಿಷನರ್ ಆಗಿರುವಂತಹ ಸತೀಶ್ ಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಪೀಸ್ ಮಾಡಿರುವಂಥ ವಿಚಾರವಾಗಿ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ, ಮುಂದುವರಿಸಿದ್ದೀವಿ ಅಂತ ಹೇಳಿ. ಜೊತೆಗೆ ಸೋಕೋ ಟೀಮ್ ಅಂತಾರೆ, ಸೀನ್ ಆಫ್ ಕ್ರೈಮ್ ಟೀಮ್ ಅಂತೇಳಿ ಒಂದು ಟೀಮ್ ಬರುತ್ತೆ. ಅಲ್ಲಿ ಅದೆಲ್ಲವೂ ಕೂಡ ಒಂದಷ್ಟು ಸಾಕ್ಷಿಗಳನ್ನು, ಒಂದಷ್ಟು ಎವಿಡೆನ್ಸ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸೋಕೋ ಟೀಮ್ ಮಾಡುತ್ತೆ. ಈಗ ಈ ಒಂದು ಕೊಲೆ ಪ್ರಕರಣ ಇಡೀ ರಾಜಧಾನಿಯನ್ನು ಬೆಚ್ಚಿ ಬೀಳಿಸಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಕಟ್ಟಡದ 3ನೇ ಮಹಡಿಯಲ್ಲಿ ನಡೆದಿರುವಂಥ ಕೊಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಿಕೇಶ್ ಜಾಯ್ನ್ ಆಗಿದ್ದಾರೆ. ನಿಕೇಶ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಈ ಹಿಂದೆ ನಾವು ಸಾಕಷ್ಟು ಬಾರಿ ನೋಡ್ತಾ ಇದ್ವಿ ಉತ್ತರ ಭಾರತ ಕಡೆಗಳಲ್ಲಿ, ಆದರೆ ಈಗ ನಮ್ಮ ಬೆಂಗಳೂರಿನಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂಥದ್ದು ಬೆಚ್ಚಿ ಬೀಳಿಸ್ತಾ ಇರುವಂಥದ್ದು. ವಯಾಲಿ ಕಾವಲ್ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿಯನ್ನ ಪಿಕಪ್ ಹಾಗೆ ಡ್ರಾಪ್ ಮಾಡಿದ್ದಂತೆ ಯುವಕ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ಯುವಕನಿಂದ ಯುವತಿಯ ಕೊಲೆ ಬಗ್ಗೆಯಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ. ವಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ನಲ್ಲಿ ನಡೆದಿರುವಂತಹ ಭೀಕರ ಭೀಭತ್ಸ ಕೊಲೆ ಇದು. ವಯಾಲಿ ಕಾವಲ್ ಕೊಲೆಗೆ ಬಿಗ್ ಟ್ವಿಸ್ಟ್ ಇದು. ಒಬ್ಬ ಹುಡುಗ ಈಕೆಯನ್ನ ಪಿಕಪ್ ಹಾಗೆ ಡ್ರಾಪ್ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ, ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇದೇ ಯುವಕ ಕೊಲೆ ಮಾಡಿದ್ದ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕೊಲೆಯಾಗಿ 4-5 ದಿನಗಳು ಕಳೆದು ಹೋಗಿವೆ. ಮೊದಲ ಮಹಡಿಯ 1 BHK ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥದ್ದು 26 ವರ್ಷದ ಯುವತಿ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಲೆ ಸಂಬಂಧ ACP ಸತೀಶ್ ಅವರು ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಏನು ಆಯಿತು ಎನ್ನುವಂಥದ್ದು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯುವತಿಯನ್ನ ಒಬ್ಬ ಹುಡುಗ ಡ್ರಾಪ್ ಪಿಕಪ್ ಎಲ್ಲ ಮಾಡ್ತಾ ಇದ್ದಂತೆ. ಹಾಗಾದರೆ ಆ ಯುವಕ ಯಾರು? ಈಗ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಪಕ್ಕದಲ್ಲಿರುವಂಥ CC ಕ್ಯಾಮ್ರಾ ಇರ್ಬೋದು, ಆ ಯುವಕನ ಎಲ್ಲಿ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಅಲ್ಲೆಲ್ಲವೂ ಕೂಡ ಈಗ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಿದ್ದಾರೆ. ತನಿಖೆಯ ಜಾಡನ್ನು ಹಿಡಿದು ಈಗ ಪೊಲೀಸರು ಹೋಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗ ಸತೀಶ್ ಅವರು ಹಿರಿಯ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಈಗ ಕೊಲೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕೊಲೆಯಾದ ಯುವತಿ ಹೆಸರು ಮಹಾಲಕ್ಷ್ಮಿ ಅಂತ ತಿಳಿದು ಬಂದಿದೆ. ಮಹಾಲಕ್ಷ್ಮಿಯ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಈಗಾಗಲೇ. ಕಾಕಿ ಟೀಮ್
ಕೊಲೆಯಾದ ಯುವತಿ ಹೆಸರು ಈಗ ಮಹಾಲಕ್ಷ್ಮಿ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ. ಹಾಗಾದ್ರೆ ಈ ಮಹಾಲಕ್ಷ್ಮಿ ಕಡೆಯವರು ಯಾರು, ಎಲ್ಲಿದ್ರು, ಎಲ್ಲಿ ಈಕೆಯ ಮನೆ, ಇವ್ರ ಕುಟುಂಬಸ್ಥರು, ಅವರೆಲ್ಲರೂ ಡೀಟೇಲ್ಸ್ ಕೂಡ ಈಗಾಗಲೇ ಪೊಲೀಸ್ನವರು ಕಲೆ ಹಾಕ್ತಾ ಇದ್ದಾರೆ. ಕೊಲೆಯಾದ ಯುವತಿ ಹೆಸರು ಈಗ ಸಿಗ್ತಾ ಇದೆ, ಮಹಾಲಕ್ಷ್ಮಿ ಅಂತ. ಇವರ ಕುಟುಂಬದ ವರ್ಗದವರು ಬಂದು ನೋಡಿದಾಗ ಇವರು ಕೊಲೆಯಾಗಿದ್ರು ಅಂತ ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದವರಿಗೆಲ್ಲ ವಾಸನೆ ಬಂತು. ಸರಿಸುಮಾರು ಒಂದು 15 ದಿವಸ ಆಯಿತು. 15 ದಿವಸದ ನಂತರ ಪಕ್ಕದಲ್ಲೆಲ್ಲ ವಾಸನೆ ಬರ್ತಾ ಇತ್ತು. ಏನಪ್ಪ ಅಂತ ಹೇಳ್ಕೊಂಡು ಮನೆ ಬಾಗಿಲನ್ನ ಒಡೆದು ನೋಡಿದಾಗ ಅಲ್ಲಿ ಯುವತಿಯ ಕೊಲೆಯಾಗಿದೆ. ಅದು ಕೂಡ ಯಾವ ರೀತಿ ಭೀಭತ್ಸವಾಗಿ ಭರ್ಪೂರವಾಗಿ ಕೊಲೆ ಮಾಡಿ ತುಂಡು ತುಂಡು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಮಾನವೀಯತೆ ಇಲ್ಲ, ಕರುಣೆನೇ ಇಲ್ಲ, ಹಿಂಸಿಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ. ಈ ಹಿಂದೆ ಕೂಡ ಸಾಕಷ್ಟು ಇಂತಹದೇ ಕೊಲೆ ಪ್ರಕರಣ ದಾಖಲಾಯಿತು. ಆದರೆ ಅದು ಬೆಂಗಳೂರು, ನಮ್ಮ ರಾಜ್ಯದಲ್ಲ, ಅದು ಬೇರೆ ಬೇರೆ ಉತ್ತರ ಪ್ರದೇಶ ಇರ್ಬೋದು, UP ಅಂತಹ ಪ್ರದೇಶಗಳಲ್ಲಿ. ಆದರೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಇಂತಹ ಒಂದು ಈ ಕೊಲೆಗೆ. ಈಗ ಸಾಕ್ಷಿ ಆಗ್ತಾ ಇದೆ ಬೆಂಗಳೂರು. ಈಗಾಗಲೇ ಪ್ರಾಥಮಿಕ ತನಿಖೆ ಪ್ರಕಾರ ಆ ಮಹಿಳೆಯ ಹೆಸರು, ಅಂದ್ರೆ ಆ ಯುವತಿಯ ಹೆಸರು ಮಹಾಲಕ್ಷ್ಮಿ ಅಂತ ಗೊತ್ತಾಗ್ತಾ ಇರುವಂಥದ್ದು. ಆ ಮಹಾಲಕ್ಷ್ಮಿನ ಹಾಗಾದ್ರೆ ಯಾವ ಹುಡುಗ ಡ್ರಾಪ್ ಮಾಡ್ತಾ ಇದ್ದಾನೆ, ಪಿಕಪ್ ಮಾಡ್ತಾ ಇದ್ದಾನೆ, ಇವೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನಷ್ಟು ಮಾಹಿತಿ ಬರಬೇಕಾಗತ್ತೆ, ಈತ ಯಾರು, ಈತನಿಗೂ ಮತ್ತೆ ಅವಳಿಗೆ ಏನು ಸಂಬಂಧ, ಇವೆಲ್ಲವನ್ನು ಕೂಡ ಈಗ ಪೊಲೀಸ್ನವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಉನ್ನತ ಅಧಿಕಾರಿಗಳಿರ್ಬೋದು, ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಕ್ಕಪಕ್ಕದಲ್ಲಿರುವಂಥ ನಿವಾಸಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನಾಯ್ತು ಅಪ್ಪ ಅಂತ ಹೇಳ್ಕೊಂಡು ತಮ್ಮ ಮನೆಯಲ್ಲೇ, ತಮ್ಮ ಪಕ್ಕದ ಮನೆಯಲ್ಲೇ, ತಮ್ಮ ಎದುರುಗಡೆ ಮನೆಯಲ್ಲೇ, ತಮ್ಮ ಹಿಂದಿನ ಮನೆಯಲ್ಲೇ ಇಂತಹ ಒಂದು ಭೀಕರ ಕೊಲೆಯಾಗಿ ಹೋಯ್ತಾ ಅಂತ ಅವರಿಗೂ ಕೂಡ ಟೆನ್ಷನ್ ಶುರುವಾಯಿತು. ಹಾಗಾದ್ರೆ ಯಾವ ರೀತಿಯಾಗಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆಗಳೆಲ್ಲ ಅಂತ ಇವರು ಕೂಡ ಈಗ ಆಶ್ಚರ್ಯಕರ ಸಂಗತಿ. 165 ಲೀಟರ್ ಫ್ರಿಜ್ನಲ್ಲಿ 30ಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ. ಯುವತಿಯ ಮೃತದೇಹ ಪೀಸ್ ಮಾಡಿಟ್ಟಿದ್ದ ಸೈಕೋಪಾತಕಿ. ವಾಸನೆ ಬರ್ದಂತೆ ಕೆಮಿಕಲ್ ಹಾಕಿ ಪರಾರಿಯಾಗಿದ್ದಾನೆ ಆರೋಪಿ. ನೋಡಿ, ವಾಸನೆಯೇ ಬರ್ದಂತೆ ಕೆಮಿಕಲ್ ಹಾಕ್ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. 30ಕ್ಕೂ ಹೆಚ್ಚು ಪೀಸ್ಗಳನ್ನ ಮಾಡಿ ಫ್ರಿಜ್ನಲ್ಲಿಟ್ಟು ಅದು ಇನ್ ಕೇಸ್ ಏನಾದ್ರೂ ವಾಸನೆ ಹೊರಬಾರ್ದಂತೆ ಅದಕ್ಕೆ ಕೆಮಿಕಲ್ ಅನ್ನು ಹಾಕಿದ್ದಾರೆ. ಪ್ರೀ ಪ್ಲಾನ್ಡ್ ಮಾಡಿ ಈತ ಮರ್ಡರ್ ಮಾಡಿದ್ದಾನೆ. ಈತನ ಕ್ರಿಮಿನಲ್ ಆಕ್ಟಿವಿಟೀಸ್ ಏನೆಲ್ಲ ಇದೆ ಹಾಗಾದ್ರೆ ನೋಡಿ. ವಾಸನೆ ಬರ್ದಿದ್ದಂತೆ ಈತ ಯಾವ ರೀತಿಯಾಗಿ ಕೆಮಿಕಲ್ ಅನ್ನೆಲ್ಲ ಸಿಂಪಡಣೆ ಮಾಡಿ ಆಕೆಯ ಮೃತದೇಹವನ್ನ ಫ್ರಿಜ್ ನಲ್ಲಿ ಇಟ್ಟಿದ್ದಾನಂತ ಹೇಳಿದ್ರೆ ಈ ಯಾವ ರೀತಿಯಾಗಿ ಈತನ ಮನಸ್ಥಿತಿ ಇರಬಹುದು. ಹಾಗಾದ್ರೆ ಯುವತಿಯ ಕಾಲ್ ಮಾಡಿದ್ದ ಕುಟುಂಬಸ್ಥರೀಗ ಯುವತಿಗೆ ಕಾಲ್ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಮಗಳು ಸಂಪರ್ಕಕ್ಕೆ ಸಿಗ್ಲಿಲ್ಲ ಅಂತ ಸೀದವಾಗಿ ಅವರು ಮನೆಗೆ ಬಂದ್ರು. ಮನೆ ಬಾಗಿಲು ತೆಗೆದಿದ್ದಾಗ ಕುಟುಂಬಸ್ಥರಿಗೆ ಸಾಕಷ್ಟು ಅನುಮಾನ ಬಂತು. ಮನೆ ಬಾಗಿಲು ಒಡೆದು ನುಗ್ಗಿದಾಗ ಈ ಕೃತ್ಯ ಬೆಳಕಿಗೆ ಬಂದಿರುವಂಥದ್ದು. ಯುವತಿಗೆ ಕಾಲ್ ಮಾಡಿದ್ರು ಅವ್ರ ಕುಟುಂಬಸ್ಥರು. ಆ ಸಂದರ್ಭದಲ್ಲಿ ಯುವತಿ ಸಂಪರ್ಕಕ್ಕೆ ಸಿಗಲಿಲ್ಲ. ಅವ್ರಿಗೆ ಸ್ವಲ್ಪ ಅನುಮಾನ ಬಂತು, ಯಾಕಪ್ಪ ಅಂತ. ಸೀದಾ ಅವರ ಮನೆ ಡೀಟೇಲ್ಸ್ ಇದೆ ಅಲ್ವಾ, ಯುವತಿ ಎಲ್ಲಿ ವಾಸ ಮಾಡ್ತಿದ್ರು ಅಂತ. ಅವ್ರ ಕುಟುಂಬಸ್ಥರು ಸೀದಾ ಮನೆಗೆ ಬಂದರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಮನೆ ಬಾಗಿಲು ಓಪನ್ ಆಗಿಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಡೌಟ್ ಬಂದು ನೋಡಿದಾಗ ಈಗ ಯುವತಿ ಕೊಲೆ ಆಗಿರುವಂತ ಗೊತ್ತಾಯ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಸ್ಪಾಟ್ ಇಂದಾನೆ ನನ್ನ ಕಾಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ನೋಡ್ತಾ ಇದೀವಿ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾನಂತ. ಈಗಾಗಲೇ ಅಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಸದ್ಯ ಏನು ಮಾಹಿತಿ ಲಭ್ಯವಾಗ್ತಾ ಇದೆ? ನಿಕೇಶ್, ಇಂತಹ ಬ್ರೂಟಲ್ ಮರ್ಡರ್ಸ್ ಅದಕ್ಕೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ದೆಹಲಿ ಆಗಿರ್ಬೋದು, ಉತ್ತರ ಪ್ರದೇಶ, ಈ ರೀತಿಯಾದಂಥ ಒಂದು ರಾಜ್ಯಗಳಲ್ಲಿ ಇಂತಹ ಘಟನೆ ನಡೀತಿತ್ತು. ಆದರೆ ಇಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ನಿಜಕ್ಕೂ ಕೂಡ ಶಾಕಿಂಗ್ ಸಂಗತಿ ಅಂತಲೇ ಹೇಳ್ಬೋದು. ಸುಮಾರು 25ರಿಂದ 27 ವರ್ಷದ ಮಹಿಳೆಯನ್ನು ಹಂತಕನೊಬ್ಬ ಕೊಲೆ ಮಾಡಿ ಆಕೆಯ ದೇಹಗಳನ್ನು ಸುಮಾರು 30ಕ್ಕೂ ಹೆಚ್ಚು ಪೀಸನ್ನು ಮಾಡಿ ಫ್ರಿಜ್ನಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದ. ಕಳೆದ ಆ ಕಡೆ 5-6 ದಿನಗಳ ಮುಂಚೆ ನಡೆದಿರುವಂಥ ಘಟನೆ ಅಂತೇಳಿ ಪೊಲೀಸರು ಶಂಕೆ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಫ್ರಿಜ್ನಲ್ಲಿ ಸುಮಾರು 165 ಲೀಟರ್ ಇರುವಂತಹ ಒಂದು ಫ್ರಿಜ್ನಲ್ಲಿ ಡಿಸೈನ್ ಆಗಿ, ಅಂದರೆ ಒಂದು ಫ್ರಿಜ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಮೃತದೇಹಗಳನ್ನು, ಕೈ ಒಂದು ಕಾಲೊಂದು ಈ ರೀತಿಯಾದಂಥ ಮೃತದೇಹಗಳನ್ನು ಸ್ಟೆಪ್ ಬೈ ಸ್ಟೆಪ್ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದ. ಯಾವಾಗ ಅಂದರೆ ಆ ಒಂದು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆತ ಒಂದು ರೂಮನ್ನು ಲಾಕ್ ಮಾಡಿ ಎಸ್ಕೇಪ್ ಆಗಿದ್ದ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿ ಇದ್ದೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಈ ಒಂದು ಮನೆ ಏನಿದೆ, ಈ ಒಂದು ಬಿಲ್ಡಿಂಗ್ನ 3ನೇ
ಮೂರನೇ ಹಂತಸ್ಥದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಆ ಮಹಾಲಕ್ಷ್ಮಿ ಅನ್ನುವಂತಹ ಮಹಿಳೆ ಏನಿದ್ದಾಳೆ, ಆ ಒಂದು ಮಹಿಳೆಯ ಕೊಲೆ ಆಗಿದೆ ಅಂತೇಳಿ ಈಗಾಗಲೇ ಮಾಹಿತಿ ಗೊತ್ತಾಗಿದೆ. ಮೊದಲನೇ ಹಂತದಲ್ಲಿ ಈ ಒಂದು ಕೊಲೆ ನಡೆದಿದೆ, ಅಂದರೆ ಫಸ್ಟ್ ಫ್ಲೋರ್ನಲ್ಲಿ ಒಂದು ಕೊಲೆ ನಡೆದಿದೆ. ಆಕೆ ಮದುವೆ ಆಗಿ ಆಕೆಗೆ 2 ವರ್ಷದ ಮಗು ಕೂಡ ಇರುತ್ತೆ ಈಗಾಗಲೇ. ಆದರೆ ಈ ಒಂದು ಮನೆಗೆ ಸುಮಾರು 2-3 ತಿಂಗಳ ಹಿಂದೆ ಇಲ್ಲಿಗೆ ಬಂದಿರ್ತಾಳೆ. ಆಕೆ ಗಂಡನ ಜೊತೆ ಆಕ್ಚುಲಿ ನೆಲಮಂಗಲದಲ್ಲಿ ವಾಸ ಇರ್ತಾಳೆ. ಅದಾದ್ಮೇಲೆ ಇಲ್ಲಿಗೆ ಯಾಕೆ ಬಂದಿದ್ಲು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ. ಈ ಒಂದು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಹಂತಕ ಏನಿದ್ದಾನೆ ಆ ಒಂದು ಮೃತದೇಹಗಳನ್ನ ಫ್ರಿಜ್ ನಲ್ಲಿ ಇಟ್ಟು ನಂತರ ಆ ಒಂದು ಮನೆಯನ್ನ ಲಾಕ್ ಮಾಡ್ಕೊಂಡು ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ 2-3 ದಿನಗಳ ನಂತರ ಕುಟುಂಬಸ್ಥರು ಆಕೆಯನ್ನ ಪ್ರತಿದಿನವೂ ಕೂಡ ಕರೆ ಮಾಡಿ ಆಕೆಯನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಕುಟುಂಬಸ್ಥರಿಗೆ ಆಕೆ ಮಾಹಿತಿ ಸಿಗೋದಿಲ್ಲ. ನಂತರ ಅವರು ನೇರವಾಗಿ ಈ ಒಂದು ಮನೆಗೆ ಬರ್ತಾರೆ. ಅವರ ಅಕ್ಕ ಅಂದ್ರೆ ಕೊಲೆಯಾದಂಥ ಮಹಾಲಕ್ಷ್ಮಿ ಅವರ ಅಕ್ಕ ಮತ್ತು ತಾಯಿ ಒಂದು ಮನೆ ಬಳಿ ಬಂದಂತ ಸಂದರ್ಭದಲ್ಲಿ ಡೋರ್ ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಅಂತ ಸಂದರ್ಭದಲ್ಲಿ ಆ ಒಂದು ಡೋರ್ನ ಕೆಳಗಡೆ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಹುಳುಗಳು ಓಡಾಡ್ತಿರುತ್ತೆ. ಆ ಒಂದು ಲಾಕ್ ಅನ್ನ ಮುರಿದು ಒಳಗಡೆ ಹೋದಂತ ಸಂದರ್ಭದಲ್ಲಿ ಶಾಕ್ ಆಗಿರುತ್ತೆ. ಸಾಕಷ್ಟು ಸ್ಮೆಲ್ ಬಂದಿರುತ್ತೆ. ಕಂಪ್ಲೀಟ್ ಆಗಿ ಆ ಒಂದು ಮನೆ ಸ್ಮೆಲ್ ಹೊಡಿತಿರುತ್ತೆ. ಆ ಒಂದು ಫ್ರಿಜ್ ಅನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪೀಸ್ಗಳಲ್ಲಿ ಆಕೆಯ ಮೃತದೇಹ ಪತ್ತೆ ಆಗಿರುತ್ತೆ. ಕೂಡಲೇ ಶಾಕ್ ಆಗಿ ಸ್ಥಳೀಯರು ಕೂಡ ಈ ಒಂದು ವಿಚಾರವನ್ನ ಪೊಲೀಸರಿಗೆ ಮಾಹಿತಿ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಓರ್ವ ವ್ಯಕ್ತಿಯನ್ನ ಸಸ್ಪೆಕ್ಟ್ ಅಂತ ಹೇಳಿ ಪೊಲೀಸರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಆಗಾಗ ಓರ್ವ ಯುವಕ ಆಕೆಯನ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡ್ತಿದ್ದಾನೋ ಅಂತ ಮಾಹಿತಿ ಕೂಡ ಪ್ರಾಥಮಿಕ ಹಂತದ ತನಿಖೆ ವೇಳೆ ಗೊತ್ತಾಗಿದೆ. ಈಗಾಗಲೇ ಆತನ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆತ ಯಾರು ಏನು ಯಾವೊಂದು ವಿಚಾರಕ್ಕಾಗಿ ಆತ ಈಕೆನ ಡ್ರಾಪ್ ಮತ್ತೆ ಪಿಕಪ್ ಮಾಡ್ತಿದ್ದ, ಆತನೇ ಈ ಒಂದು ಕೊಲೆ ಮಾಡಿದ್ದಾನ ಅಥವಾ ಬೇರೆ ಯಾರಾದರೂ ಈ ಒಂದು ಕೊಲೆ ಹಿಂದೆ ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ. ಈಗಾಗಲೇ ಸೋಕೋ ಟೀಮ್ ಅಂದರೆ ಸೀನ್ ಆಫ್ ಕ್ರೈಮ್ ಟೀಮ್ ಈಗಾಗಲೇ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದು. ಆ ಒಂದು ಫ್ರಿಜ್ ಆಗಿರ್ಬೋದು ಮತ್ತು ಆ ಒಂದು ಮೃತದೇಹಗಳ ಸ್ಯಾಂಪಲ್ಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೊಂದು ವಿಚಾರವಾಗಿ ಈ ಒಂದು ಕೊಲೆ ನಡೆದಿದೆ, ಹಂತಕ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕೊಲೆಯಾದ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಒಂದು ಮಗುವಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಹಿಳೆಗೆ 4 ವರ್ಷದ ಮಗುವಿದೆ. 2-3 ತಿಂಗಳಿಂದ ವೈಯಾಲಿ ಕಾವಲ್ನಲ್ಲಿ ವಾಸ ಮಾಡಿದ್ಲಂತೆ ಕೊಲೆಯಾದ ಮಹಿಳೆ ಮಹಾಲಕ್ಷ್ಮಿಗೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಕೊಲೆ ಆಯಿತು, ಏನಾಯಿತು ಅಂತ. ಮಹಿಳೆಗೆ 4 ವರ್ಷದ ಮಗುವಿದೆ ಅಂತ ಗೊತ್ತಾಗ್ತಾ ಇದೆ. ನೆಲಮಂಗಲದಲ್ಲಿ ವಾಸ ಮಾಡ್ತಿದ್ರಂತೆ. 2-3 ತಿಂಗಳಿಂದ ವೈಯಾಲಿ ಕಾವಲ್ನಲ್ಲಿ ವಾಸ ಮಾಡ್ತಾ ಇದ್ರು. ಕೊಲೆಯಾದ ಮಹಿಳೆ ಮಹಾಲಕ್ಷ್ಮಿಗೆ 26 ವರ್ಷ, ಮದುವೆ ಆಗಿತ್ತು, ಮಗು ಕೂಡ ಇದೆ. ಮಹಿಳೆಗೆ 4 ವರ್ಷದ ಮಗುವಿದೆ. ನೆಲಮಂಗಲದಲ್ಲಿ ಮತ್ತೊಂದು ಮನೆ ಕೂಡ ಇದೆ. 2-3 ತಿಂಗಳಿಂದ ಅವರು ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೊಲೆಯಾದ ಮಹಿಳೆ ಮಹಾಲಕ್ಷ್ಮಿಗೆ ಕೇವಲ 26 ವರ್ಷ ಮಹಿಳೆಯ ಭೀಕರವಾಗಿ ಕೊಲೆಯಾಗಿದೆ. ಫಸ್ಟ್ ಫ್ಲೋರಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ. ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು. ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ. ಆಮೇಲೆ ಡಾಗ್ ಸ್ಕ್ವಾಡು, ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ದೀವಿ. FSL ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಸರ್, ಅಂದರೆ ಐಡೆಂಟಿಫಿಕೇಶನ್ ಆಯಿತಾ? ಯುವತಿ ಅಥವಾ ಮಹಿಳೆ ಯಾವ ಊರವರು, ಎಲ್ಲಿಯವರು? ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ತನಿಖೆ ಆಗಲಿ, ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂಥ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು? ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್. ನೋಡಿ, ಈಗಾಗಲೇ ಪೊಲೀಸರು ಕೂಡ ಅದನ್ನೇ ಹೇಳ್ತಾ ಇದ್ರು, ಇನ್ನು ತನಿಖೆ ಮಾಡಬೇಕಾಗತ್ತೆ. ಇದು ಪ್ರಾಥಮಿಕ ತನಿಖೆ ಪ್ರಕಾರ ಇಷ್ಟೆಲ್ಲ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಈಕೆಗೆ ಇನ್ನೊಂದು ಮನೆ ಕೂಡ ಇದೆ. ನೆಲಮಂಗಲದಲ್ಲಿ ವಾಸ ಮಾಡ್ತಾ ಇದ್ರು. ಆಕಾಶ್ ಮಗು ಕೂಡ ಇದೆ. ಮಗುನ ಕರ್ಕೊಂಡು ಇವರು ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಆದರೆ ಏಕಾಏಕಿ ಕೊಲೆಯಾಗಿ ಇದ್ದಾಳೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದು ಕೂಡ ಭೀಕರವಾಗಿ ಕೊಲೆಯಾಗಿದೆ. ನಡೆದಿದೆ ಅಂದ್ರೆ ಯಾವ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ